80 ಲೋಕಸಭಾ ಕ್ಷೇತ್ರ ಇರುವಂತಹ ಯುಪಿಯಲ್ಲಿ ಬಿಜೆಪಿ ಅತಿ ಹೆಚ್ಚು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಆದ್ರೆ ನಿರೀಕ್ಷೆಗೂ ಮೀರಿದ ಹಿನ್ನಡೆ ಅವ್ರಿಗಾಗಿದೆ ಅಲ್ಲಿ ಮುನ್ನಡೆಗಿಂತ. 62ರಿಂದ 33ಕ್ಕೆ ಬಿಜೆಪಿಯ ಸಂಖ್ಯಾ ಬಲ ಇಲ್ಲಿ ಕುಸಿದೆ. ಆಲ್ಮೋಸ್ಟ್ ಅರ್ಧಕ್ಕರ್ಧದಷ್ಟು ಮೈನಸ್ ಆಗಿದೆ ಸೀಟ್ಸ್. ಉತ್ತರದಲ್ಲಿ ಬಿಗಿ ಹಿಡಿತವನ್ನ ಕಮಲ ಪಡೆ ಹೊಂದಿತ್ತು. ಹೀಗಾಗಿ ಹಿರಿ ಹಿಗ್ತಾ ಇತ್ತು. ರಾಮ ಮಂದಿರದ ಬೆನ್ನಲ್ಲೇ ದೊಡ್ಡ ಫಲಿತಾಂಶದ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರು ಇದ್ರು. ಆದ್ರೆ ಎಸ್ಪಿಯ ಸ್ಟ್ರಾಟಜಿಗೆ, ಎಸ್ಪಿಯ ಸೋಷಿಯಲ್ ಇಂಜಿನಿಯರಿಂಗ್ಗೆ ಮತದಾರ ಅಲ್ಲಿ ಬಹುಪರ ಕಂದಿದ್ದಾನೆ ಹಾಗೂ ಬಿಜೆಪಿಗೆ ಅಲ್ಲಿ ಮೈನಸ್ ಆಗಿದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಕಡೆ ಬಿಎಸ್ಪಿ ಹಾಗೂ ಎಸ್ಪಿ ಮತಗಳು ವಾಲಿರೋದು ಸ್ಪಷ್ಟವಾಗ್ತಾ ಇದೆ. ಅದರಲ್ಲೂ ಎಸ್ಪಿ ಸ್ಟ್ರಾಟಜಿ ಇದೆಯಲ್ಲ, ಇಡೀ ಬಿಜೆಪಿಯ ಮತಗಣಿತವನ್ನ ಬಿಗಡಾಯಿಸಿದ ಎರಡು ಪ್ರಮುಖ ಪಕ್ಷಗಳು ಯಾವುದು ಅಂತ ಕೇಳಿದ್ರೆ ಅದು ಒಂದು ಎಸ್ಪಿ, ಅಖಿಲೇಶ್ ಯಾದವ್ ಅವರ ಎಸ್ಪಿ ಸಮಾಜವಾದಿ ಪಾರ್ಟಿ, ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ. ಸೊ ಗಮನಿಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸು. ಈಗಷ್ಟೇ ನಾನು ಹೇಳ್ತಾ ಇದ್ದೆ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಕಡೆಗೆ, ಅಂದರೆ ಕಾಂಗ್ರೆಸ್ ಅಲ್ಲ ಎಸ್ಪಿ ಕಡೆಗೆ ಬಿಎಸ್ಪಿ ಮತಗಳು ವಾಲಿತ್ತು. ಇದರ ಲಾಭ ಕಾಂಗ್ರೆಸ್ಗೂ ಕೂಡ ಆಗಿದೆ. ಬಿಕಾಸ್ ಎಸ್ಪಿ ಹೆಚ್ಚಿನ ಸಂಖ್ಯೆಯನ್ನ ಅಲ್ಲಿ ಬಿಜೆಪಿಯ ವಿಜಯಕ್ಕೆ ಸ್ಪೀಡ್ ಬ್ರೇಕ್ ಹಾಕೋದ್ರ ಮೂಲಕ ಪ್ರಯತ್ನ ಪಟ್ಟಿದೆ. ಬಿಜೆಪಿಗೆ ಮುಳುವಾಗಿದೆ ಸಂವಿಧಾನ ಬದಲಾವಣೆಯ ಸಂಬಂಧಪಟ್ಟಂತಹ ಹೇಳಿಕೆ. ಇದರ ನೇರ ಲಾಭ ಕೂಡ ಆಗಿದೆ. ಇಂಡಿಯಾ ಒಕ್ಕೂಟಕ್ಕೆ ಅಲ್ಪಸಂಖ್ಯಾತ ಪೂರ್ಣ ಮತಗಳು ಕೂಡ ಸಿಕ್ಕಿದೆ.